ಇಡೀ ಸಿಲಿಕಾನ್ ಸಿಟಿಯನ್ನೇ ಬೆಚ್ಚಿ ಬೀಳಿಸಿದಂತಹ ಹಾಡ ಹಗಲೇ 7 ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತಷ್ಟು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ. ಈ ಖತರ್ನಾಕ್ ದರೋಡೆ ಗ್ಯಾಂಗಿನ ಮಾಸ್ಟರ್ ಪ್ಲಾನ್ ರಿವೀಲ್ ಆಗಿದೆ. ಪಕ್ಕಾ ಪ್ಲಾನ್ ಮಾಡಿದ್ರು ಇವರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಣ ದೋಚಿದ ಬಳಿಕ ಆ ಗ್ಯಾಂಗ್ ಏನ್ ಮಾಡ್ತು, ಪೊಲೀಸರ ದಾರಿ ತಪ್ಪಿಸೋದಕ್ಕೆ ಅಂತ ಹೇಳಿನೇ ಭರ್ಜರಿ ಪ್ಲಾನ್ ಹಾಕಿದ್ರು. ಅದನ್ನ ಹಾಗೆ ವರ್ಕೌಟ್ ಕೂಡ ಮಾಡಿದ್ದಾರೆ. ಪವರ್ ಟಿವಿಯಲ್ಲಿ ದರೋಡೆ ಕೇಸಿನ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ. ಸಿಸಿಟಿವಿಗಳೆಲ್ಲಿದ್ದಾವೆ, ಜೊತೆಗೆ ಯಾವ ರೂಟಲ್ಲಿ ನಾವು ಹೋಗಬೇಕು, ಈ ರೀತಿ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಪೊಲೀಸರ ದಾರಿಯನ್ನ ತಪ್ಪಿಸೋದಕ್ಕೆ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ರು, ಭರ್ಜರಿ ಪ್ಲಾನ್ ಅನ್ನ ರೂಪಿಸಿದ್ರು ಅನ್ನುವಂಥದ್ದು ಸದ್ಯ ಬೆಳಕಿಗೆ ಬರ್ತಾ ಇದೆ. ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಖತರ್ನಾಕ್ ದರೋಡೆ ಗ್ಯಾಂಗಿನ ಮಾಸ್ಟರ್ ಪ್ಲಾನ್ ಇದೀಗ ರಿವೀಲ್ ಆಗಿರೋದು. ಅಕ್ಷರಶಃ ಸಿಲಿಕಾನ್ ಸಿಟಿಯನ್ನ ಬೆಚ್ಚಿ ಬೀಳಿಸಿದ್ದ ಪ್ರಕರಣ ಇದು. 7 ಕೋಟಿ 11 ಲಕ್ಷ ದರೋಡೆ ಮಾಡಿದ್ರು. ಇದಕ್ಕೆ ದೊಡ್ಡ ಪ್ಲಾನ್ ಮಾಡಿದ್ರು. ಆ ಪ್ಲಾನ್ ಹೆಂಗಿತ್ತು ಅನ್ನೋದಂತನ್ನು ನೋಡ್ತಾ ಇದ್ದೀವಿ. ಮೊದಲು ಸಿಸಿಟಿವಿ ಇಲ್ಲದ ಜಾಗ ಗುರುತು ಮಾಡಿ ಅಲ್ಲಿ ದರೋಡೆ ಮಾಡ್ತಾರೆ. ಆ ಬಳಿಕ ಇನೋವಾ ಕಾರ್ನಲ್ಲಿ ಹಣದ ಸಮೇತ ಎಸ್ಕೇಪ್ ಆಗುತ್ತೆ ಖತರ್ನಾಕ್ ಗ್ಯಾಂಗ್. ಸಿಸಿಟಿವಿ ಇಲ್ಲದ ಜಾಗದಲ್ಲಿ ಕದ್ದಿರೋ ಹಣವನ್ನ ತಮ್ಮಲ್ಲೇ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡಿಕೊಳ್ತಾರೆ. ಹಣವನ್ನ ಬೇರೆ ವಾಹನಕ್ಕೆ ಶಿಫ್ಟ್ ಮಾಡಿ ಈ ಗ್ಯಾಂಗ್ ರೌಂಡ್ಸ್ ಹಾಕುತ್ತೆ. ಎಲ್ಲೆಲ್ಲಿ? ದೊಮ್ಲೂರು, ಭಟ್ರಳ್ಳಿ, ಹೊಸೂರು ರೋಡು, ಅತ್ತಿಬೆಲೆ, ಹಿಂಗೆ ನಗರದ ಹಲವು ಕಡೆ ಸುತ್ತಾಟ ನಡೆಸಿದೆ ಈ ರಾಬರಿ ಗ್ಯಾಂಗ್ ಅಂತ ಹೇಳಿ ತನಿಖೆಯ ಸಂದರ್ಭದಲ್ಲಿ ಅನೇಕ ಮಹತ್ವದ ಅಂಶಗಳು ಬೆಳಕಿಗೆ ಬರ್ತಾ ಇದೆ. ಮೊದಲು ಡೈರಿ ಸರ್ಕಲ್ನ ಬಳಿಯಲ್ಲಿ ಫ್ಲೈಓವರ್ ಮೇಲೆ ಹಣವನ್ನ ದರೋಡೆ ಮಾಡ್ತಾರೆ. ಅಲ್ಲಿ ಸಿಸಿ ಕ್ಯಾಮೆರಾ ಎಲ್ಲೂ ಇಲ್ಲದಂಥದ್ದನ್ನ ಕನ್ಫರ್ಮ್ ಮಾಡ್ಕೊಳ್ತಾರೆ. ಆ ಬಳಿಕ ಇನೋವಾ ಕಾರ್ನಲ್ಲಿ ಹಣದ ಸಮೇತ ಎಸ್ಕೇಪ್ ಆಗೋದು. ಆ ಇನೋವಾ ಕಾರಿನ ದೃಶ್ಯ ಗಮನಿಸ್ತಾ ಇದ್ದೀವಿ. KA13 ಹಾಸನ್ ರಿಜಿಸ್ಟ್ರೇಷನ್, ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಅದರ ಮೇಲೆ ಒಂದು ಸ್ಟಿಕ್ಕರ್. ಈ ಕಾರಲ್ಲಿ ಹಣವನ್ನ ತೆಗೆದುಕೊಂಡು ಎಸ್ಕೇಪ್ ಆಗ್ತಾರೆ. ಅದಾದ ಬಳಿಕ ಮತ್ತೆ ಎಲ್ಲಿ ಸಿಸಿಟಿವಿ ಕ್ಯಾಮೆರಾ ಇರೋದಿಲ್ವೋ ಅಲ್ಲಿ ಹಣವನ್ನ ಇವರೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಮಾಡಿ ಬೆಂಗಳೂರಿನ ಹಲವು ಕಡೆ ರೌಂಡ್ ಮಾಡಿದ್ರಲ್ಲ, ಆ ಬೆಂಗಳೂರಲ್ಲಿ ಸುತ್ತಾಡಿ ಕೊನೆಗೆ ಅವ್ರು ಹೋಗಿದ್ದು ಚಿತ್ತೂರಿಗೆ. ದರೋಡೆಕೋರರ ಹಿಂದೆ ಬಿದ್ದಂತಹ ಪೊಲೀಸರಿಗೆ ಕಾರ್ ಸಿಗುತ್ತೆ, ಬಟ್ ಹಣ ಸೇಫ್ ಆಗಿ ತಮಗ್ ಬೇಕಾದ ಕಡೆಗೆ ಈ ತಂಡ ಶಿಫ್ಟ್ ಕೂಡ ಮಾಡಿಸ್ಕೊಂಡ್ಬಿಟ್ಟಿದೆ. ಸೊ ಆ ಮೂಲಕ ಕಾರ್ ಪತ್ತೆಯಾದ್ರೂ ದರೋಡೆಯಾದ ಹಣದ ಸುಳಿವೇ ಲಭ್ಯ ಆಗೋದಿಲ್ಲ. ಸೊ ಇದೆಲ್ಲವನ್ನ ಗಮನಿಸಿದಾಗ ಪಕ್ಕಾ ಪ್ಲಾನ್ ಮಾಡಿ ರಾಬರಿ ಮಾಡಿ ಹಣವನ್ನ ಸಾಗಿಸಿದೆ ಈ ಗ್ಯಾಂಗ್ ಅನ್ನುವಂಥದ್ದು ಕನ್ಫರ್ಮ್. ಪೊಲೀಸರನ್ನ ಡೈವರ್ಟ್ ಮಾಡಿ ಸುಲಭವಾಗಿಯೇ ಹಣವನ್ನ ಲೂಟಿ ಮಾಡಿದ್ದಾರೆ. ಆರೋಪಿಗಳು ಸಿಕ್ಕರೂ ಹಣ ರಿಕವರಿ ಆಗ್ತಾ ಇಲ್ಲ. ಇದು ಪೊಲೀಸರಿಗೆ ಸವಾಲಾಗಿ ಪರಿಣಮಿಸ್ತಾ ಇದೆ. ಹಾಗಾದ್ರೆ ದರೋಡೆ ಮಾಡಿದ ದುಡ್ಡು ಎಲ್ಲಿದೆ, ಯಾರಿಗೆ ತಲುಪಿಸಲಾಗಿದೆ ಅನ್ನೋದರ ಬಗ್ಗೆ ಇದೀಗ ಪೊಲೀಸರು ತನಿಖೆಗಿಳಿದಿರುವಂಥದ್ದು ಗೊತ್ತಾಗ್ತಾ ಇದೆ. ಪಕ್ಕಾ ಪ್ಲಾನ್ ಮಾಡಿಕೊಂಡು ಇವರೆಲ್ಲರೂ ಆಪರೇಷನ್ ಅನ್ನ ಎಕ್ಸಿಕ್ಯೂಟ್ ಮಾಡಿ ಸಕ್ಸೀಡ್ ಆಗಿದ್ದಾರೆ. ಪೊಲೀಸರ ದಾರಿ ತಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವಾಗ ಮತ್ತೊಂದು ಹಂತದಲ್ಲಿ ಚಳ್ಳೆ ಹಣ್ಣು ತಿನ್ನಿಸ್ತಿರೋದು ಪೊಲೀಸರಿಗೆ. ವೆಹಿಕಲ್ ಟ್ರೇಸ್ ಮಾಡಿದ್ದಾರೆ ಪೊಲೀಸರು. ಕೃತ್ಯಕ್ಕೆ ಬಳಸಿದ್ದು ಇವರೆಲ್ಲ ಸಂಚಾರ ಮಾಡಿದ್ದು. ಬಟ್ ಆ ದರೋಡೆ ಮಾಡಿದ ದುಡ್ಡಲ್ಲಿ ಆ ಹಣ ರಿಕವರಿ ಆಗ್ಬೇಕಲ್ಲ, ಅದರ ಸುಳಿವಿಲ್ಲ. ಸೊ ಪೊಲೀಸರಿಗೀಗ ಹಣ ರಿಕವರಿಯೇ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ. ಹಂಗಂದ್ರೆ ಪ್ರಶ್ನೆ ಈಗಿರೋದು, ದುಡ್ಡು ಎಲ್ಲಿದೆ, ಯಾರಿಗೆ ತಲುಪಿಸಿದ್ದಾರೆ? ಇವರೆಲ್ಲ ಈ ದುಡ್ಡನ್ನ ಅಡಗಿಸಿಡೋದಕ್ಕೂ ಬೇರೆ ಪ್ಲಾನ್ ಮಾಡ್ಕೊಂಡಿದ್ರಾ, ಅಥವಾ ಬೇರೆ ಯಾರಿಗಾದ್ರೂ ಹಣವನ್ನ ಕೊಟ್ಟಿದ್ದಾರಾ, ಬೇರೆ ಯಾರದ್ದೋ ಏಜೆಂಟ್ಗಳಾಗಿ ಇವರೆಲ್ಲ ಕೆಲಸ ಮಾಡಿದ್ರಾ? ಈ ರೀತಿಯ ಹಲವು ಪ್ರಶ್ನೆಗಳಿದೆ. ಸದ್ಯ ಈ ಬಗ್ಗೆ ಕೂಡ ಪೊಲೀಸರು ತನಿಖೆಗೆ ಇಳಿದಿರುವಂಥದ್ದು ಗೊತ್ತಾಗ್ತಾ ಇದೆ. ಇಷ್ಟೆಲ್ಲ ಹುಡುಕಿರೋ ಪೊಲೀಸರಿಗೆ ಇದನ್ನು ಕಂಡುಹಿಡಿಯೋದೇನು ಬಹಳ ಕಷ್ಟ ಆಗೋದಿಲ್ಲ. ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಈಗಾಗಲೇ ಅನೇಕ ಸಭೆಗಳನ್ನು ಮಾಡಿ ಇವರ ಆಪರೇಷನನ್ನು ಇಷ್ಟು ಕಡಿಮೆ ಸಮಯದಲ್ಲೇ ಹೊರಗೆ ತೆಗೆದಿದ್ದಾರೆ ಅಂತ ಹೇಳಿದ್ರೆ ಹಣವನ್ನು ಕೂಡ ಪೊಲೀಸರು ರಿಕವರಿ ಮಾಡುವಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಬಟ್ ಈ ಕಳ್ಳರು ಎಷ್ಟರ ಮಟ್ಟಿಗೆ ಚಾಪೆ ಕೆಳಗೆ ತೂರುವಂಥ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇರೋದು. ಗುಡ್ ಮಾರ್ನಿಂಗ್ ವೆಂಕಟೇಶ್. ಲಿಟ್ರಲಿ ಸಿಲಿಕಾನ್ ಸಿಟಿಯನ್ನ ಬೆಚ್ಚಿ ಬೀಳಿಸಿದ್ದ ಪ್ರಕರಣ, ಈಗ ಇವರ ಆಪರೇಷನ್ಸ್ ಎಲ್ಲವೂ ಕೂಡ ರಣ ರೋಚಕ ಅನ್ನುವಂತಹ ರೀತಿಯಲ್ಲಿ ಮಾಹಿತಿ ಹೊರಗೆ ಬರ್ತಾ ಇರೋದು. ಪೊಲೀಸರಿಗೀಗ ಸವಾಲು ಹಣ ರಿಕವರಿ. ಡೀಟೇಲ್ಸ್ ಕೊಡೋದಾದ್ರೆ. ಗುಡ್ ಮಾರ್ನಿಂಗ್ ಸರ್. ಹೌದು, ಏನು 7 ಕೋಟಿ ರೂಪಾಯಿ ಹಣವನ್ನ ದೋಚಿ ಎಸ್ಕೇಪ್ ಆಗಿದ್ದಂತಹ ಈ ಹಂತಕರೇನಿದ್ದಾರೆ, ಇವರು ಒಂದು ಪ್ಲಾನ್ ಅನ್ನ ಮಾಡಿದ್ರು. ಯಾಕಂದ್ರೆ ಇದು ಒಂದು ದಿನದಲ್ಲಿ ಆಗಿರುವಂತಹ ಕೃತ್ಯ ಅಲ್ಲ, ಬದಲಿಗೆ ಸಾಕಷ್ಟು ದಿನಗಳಿಂದ ಕೂಡ ಈ ಹಣವನ್ನ ಯಾವ ರೀತಿಯಾಗಿ ಸಾಗಾಟ ಮಾಡ್ತಾರೆ, ಗಾಡಿಯಲ್ಲಿ ಎಷ್ಟು ಜನ ಇರ್ತಾರೆ,
ಯಾವ ಮಾರ್ಗವಾಗಿ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೊಂಡಿದ್ರು. ಅದರಂತೆ ಕೂಡ ಅವರು ಒಂದು 5 ಡೇ ಅನ್ನು ಪ್ಲಾನ್ ಮಾಡ್ಕೊಂಡು ಆ ಕಾರ್ನಲ್ಲಿ ಏನು ಒಂದು CMS ವಾಹನದಲ್ಲಿ ಹಣವನ್ನ ತುಂಬಿಸಿಕೊಂಡು ಪಾಸ್ ಆಗುವ ತನಕ ಹಿಂಬದಿಯಲ್ಲಿ ಯಾವುದೇ ಒಂದು ವಾಹನವೂ ಕೂಡ ಇರ್ಲಿಲ್ಲ. ಅಂದ್ರೆ ಇನೋವಾ ಕಾರ್, ಜೆನ್ ಅಥವಾ ಸ್ವಿಫ್ಟ್ ಕಾರ್ ಏನೈತಿ ಇದು ಯಾವುದನ್ನು ಕೂಡ ಅವರು ಬಳಸಿರ್ಲಿಲ್ಲ. ಆ ಒಂದು CCTVಗಳಲ್ಲೂ ಕೂಡ ಕಾಣ್ತಾ ಇರ್ಲಿಲ್ಲ. ಕಾರ್ ಪಾಸ್ ಆದ ಸುಮಾರು ಒಂದು 1.5 ಕಿಲೋಮೀಟರ್ಗಳ ಅಂತರದಲ್ಲಿ 2 ಕಾರ್ಗಳು ಫಾಲೋ ಮಾಡ್ಕೊಂಡು ಬರುವಂತದ್ದು ಕೂಡ CCTVಗಳು ಸಿಕ್ಕಿರುವಂತದ್ದು. ಅದರಂತೆ ಕೂಡ ಅವರು ಫಾಲೋ ಮಾಡ್ಕೊಂಡು ಬರ್ತಾರೆ. ಡೈರಿ ಸರ್ಕಲ್ ಬಳಿ ಬಂದು ಅಲ್ಲಿ ಯಾವುದೇ CCTVಗಳು ಇಲ್ಲ ಅಂತ ಹೇಳಿ ಕನ್ಫರ್ಮ್ ಆಗಿರುವಂತಹ ಸ್ಥಳ ಆಗಿರೋದ್ರಿಂದ ಅಲ್ಲಿ ಆ ಕಾರನ್ನ ಅಡ್ಡಗಟ್ತಾರೆ. ಅಲ್ಲಿಂದ ಬೇರೆ ಒಂದು ಕಾರಿಗೆ ಸಿಬ್ಬಂದಿಯನ್ನ ಹತ್ತಿಸ್ತಾರೆ. ಅದಾದ ಬಳಿಕ ಹಣವನ್ನ ತಮ್ಮ ಕಾರ್ಗೆ ಇನೋವಾ ಕಾರ್ಗೆ ಫಿಲ್ ಮಾಡ್ಕೊಳ್ತಾರೆ. ಅಲ್ಲಿಂದ ಎಸ್ಕೇಪ್ ಆಗಿರುವಂತಹದ್ದು. ಸೊ ಅಲ್ಲಿಂದ ನೇರವಾಗಿ ಹಣವನ್ನ ಮಾರ್ಗ ಮಧ್ಯದಲ್ಲಿ ಮತ್ತೊಂದು ಕಾರಿಗೆ ಅವ್ರು ಶಿಫ್ಟ್ ಅನ್ನ ಮಾಡಿ ಆ ಒಂದು ಕಾರ್ ಏನಿದೆ ಒಂದು ಚಿತ್ತೂರಿನ ತಿರುಪತಿ ಬಳಿ ಕಾರನ್ನ ಬಿಟ್ಟಿದ್ದಾರೆ. ಅದಾದ ಬಳಿಕ ಅವರು ಕೂಡ ಪೊಲೀಸರನ್ನ ಡೈವರ್ಟ್ ಮಾಡುವ ಉದ್ದೇಶದಿಂದಾಗಿ ಅವರು ಬೇರೆ ಒಂದು ಕಾರ್ನಲ್ಲಿ ಅವರು ಎಸ್ಕೇಪ್ ಆಗಿರುವಂತದ್ದು. ಸೊ ಈ ಎಲ್ಲವನ್ನು ಮೊದಲೇ ಪ್ಲಾನ್ ಮಾಡ್ಕೊಂಡಿರುವಂತಹ ಈ ಹಂತಕರು ಪೊಲೀಸರಿಗೆ ಡೈವರ್ಟ್ ಮಾಡುವಂತ ಉದ್ದೇಶವನ್ನ ಮೊದಲೇ ಮಾಡ್ಕೊಂಡಿದ್ರು ಅಂತ ತಿಳಿಯುತ್ತೆ. ಯಾಕಂತ ಹೇಳಿದ್ರೆ ಸದ್ಯ ಆ ಕಾರ್ನ ಮಾಲೀಕರನ್ನ ಈಗ ಪತ್ತೆ ಹಚ್ಚಿರುವಂತಹ ಪೊಲೀಸರು ಕೂಡ ಈಗ ಗೋವಿಂದಪುರದ 2 ನಿವಾಸಗಳನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಸದ್ಯ ಪೊಲೀಸರಿಗೂ ಕೂಡ ಇದು ಸವಾಲಾಗಿರುವಂತಹದ್ದು. ಒಂದು ಬೇಸಿಕ್ ಪೊಲೀಸಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ CCTVಗಳ ಆಧಾರದ ಮೇಲೆ ಈಗ ಪೊಲೀಸರು ಒಂದು ಕಾರ್ಯವನ್ನ ಮಾಡ್ತಾ ಇರುವಂತಹದ್ದು. ಈಗ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಕಾರನ್ನ ಕೃತ್ಯಕ್ಕೆ ಬಳಸಿದಂತ ಕಾರ್ ಏನಿದೆ ಅದನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅಂತ ಹೇಳಿ, ಆದ್ರೆ ಅಲ್ಲಿನ ಆಚೆ ಅವರು ಯಾರ ಬಳಿ ಕಾರನ್ನ ತೆಗೆದುಕೊಂಡಿದ್ರು ಆ ಕಾರ್ನ ಮೂಲ ಮಾಲೀಕರು ಯಾರು ಅನ್ನೋದನ್ನು ಕೂಡ ಪತ್ತೆ ಹಚ್ಚಿದ್ದಾರೆ. ಅವರು ಈಗಾಗಲೇ ಓರ್ವ ವ್ಯಕ್ತಿಗೂ ಕೂಡ ಮಾರಾಟ ಮಾಡಿರುವಂತಹ ವಿಚಾರಗಳು ಕೂಡ ತಿಳಿದು ಬರ್ತಾ ಇದೆ. ಸದ್ಯ ಈಗ ಪೊಲೀಸರು ಶಂಕಿತರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಎಕ್ಸಾಕ್ಟ್ ಆಗಿ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದವರು ಯಾರು, ಎಷ್ಟು ಜನ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇಲ್ಲ. ಇನ್ನು CMS ಅಧಿಕಾರಿಗಳು ಸಿಬ್ಬಂದಿ ಏನಿದ್ದಾರೆ ಅವರನ್ನು ಕೂಡ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು 2 ದಿನಗಳಿಂದ ಕೂಡ. ಆದ್ರೆ ಇದುವರೆಗೂ ಕೂಡ ಪೊಲೀಸರಿಗೆ ಯಾವುದೇ ರೀತಿಯಾದಂತಹ ಮಹತ್ವದ ಸುಳಿವು ಕೂಡ ಸಿಗದೇ ಇರುವಂತಹದ್ದು ಕೇಸ್ಗೆ ಒಂದು ಹಿನ್ನಡೆ ಹಾಕ್ತಾ ಇರುವಂತಹದ್ದು ಪ್ರಚುರ.